ನಾವಿವತ್ತು ದಾವಣಗೆರೆಯ ಪ್ರಮುಖ ಶಾಲೆಯಂತೆ ಹೆಸರು ಪಡೆದಂತ ಗುರುಕುಲ ಶಾಲೆಯಲ್ಲಿ ನಾವಿದ್ದೀವಿ. ಇಲ್ಲಿ ವಿಶೇಷವಾಗಿ ಒಂದು 7 ದಿನಗಳ ಕಾಲ ಕ್ರೀಡಾಕೂಟವನ್ನು ಹಮ್ಮಿಕೊಳ್ತಾರೆ. ಅದ್ರ ಜೊತೆಗೆ ಪೋಷಕರು ಮತ್ತು ಮಕ್ಕಳ ಜೊತೆಗೆ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ತಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ಪೋರ್ಟಿವ್ ಆಗಿರ್ತಕ್ಕಂಥ ಒಂದು ಸ್ಪೋರ್ಟ್ಸ್ ಗಳನ್ನ ಬಗ್ಗೆ ಹೇಳಲಿಕ್ಕೆ, ಆಮೇಲೆ ನ್ಯಾಷನಲ್ ಇಂಟರ್ನ್ಯಾಷನಲ್ಗೆ ಆಯ್ಕೆ ಆಗಿರುವ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಇನ್ನಷ್ಟು ವಿದ್ಯಾರ್ಥಿಗಳು ಉತ್ಸುಕತೆಯಿಂದ ಈ ಕ್ರಿಕೆಟ್ ಅನ್ನು ಆಡ್ಲಿ, ಅದ್ರ ಜೊತೆಗೆ ಸ್ಪೋರ್ಟ್ಸ್ ಗಳಲ್ಲಿ ಆಕ್ಟಿವಿಟಿ ಆಗಿರ್ಲಿ, ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿ ಮಕ್ಕಳು ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವಿಟೀಸ್ ಆಗ್ಬೇಕು ಅನ್ನೋ ಒಂದು ಪರ್ಪಸ್ ಅಲ್ಲಿ 7 ದಿನಗಳ ಕಾಲ ವಿದ್ಯಾರ್ಥಿಗಳ ಜೊತೆ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರ್ತಾರೆ. ಬನ್ನಿ ಯಾವ ರೀತಿ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದಾರೆ, ಏನೆಲ್ಲ ಇರುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. Yes, another ball. That the great president Islam. ನಮ್ಮ ಮಗಳ ಹೆಸರು ಹಾರ್ದಿಕಾ. ಲಕ್ಷಿಬ್ರು ಇಲ್ಲೇ ಓದ್ತಾ ಇರೋದು. ಚೆನ್ನಾಗಿದೆ ಎಜುಕೇಶನ್ ಎಲ್ಲ, ಮಕ್ಕಳಿಗೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಹೋಮ್ವರ್ಕ್ ಎಲ್ಲ ಅಪ್ ಟು ಡೇಟ್ ಎಲ್ಲ ತೋರಿಸ್ಬೇಕು ಅವ್ರಿಗೆ. ಮತ್ತೆ ಇದು ವಾಟ್ಸಪ್ ಅಲ್ಲೂ ಗ್ರೂಪ್ ಅಲ್ಲಿ ಹಾಕ್ಕೊಡ್ತಾರೆ. A to Z ಅವ್ರಿಗೆ ಡೈಲಿ ವಿಡಿಯೋ, ಫೋಟೋಸ್ ಎಲ್ಲ ಹಾಕ್ಬೇಕು ಅವ್ರಿಗೆ. ಇಲ್ಲಾಂದ್ರೆ ಆಕ್ಟಿವಿಟೀಸ್ ಅದು ಎಲ್ಲ ಚೆನ್ನಾಗಿದೆ ಎಜುಕೇಶನ್. ಅದೇ ಎಲ್ಲ ಸ್ಕೂಲಿಗೆ ಸ್ಕೂಲ್ ಚೆನ್ನಾಗಿದೆ, ಸ್ಕೂಲಿಗೆ ಜಾಯಿನ್ ಮಾಡಿಸಿ ಬಂದು ಎಜುಕೇಶನ್ ಚೆನ್ನಾಗಿದೆ, ಮಕ್ಳಿಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ. ನಮ್ಮ ಇಬ್ಬರು ಮಕ್ಕಳು ಇಲ್ಲಿ ಗುರುಕುಲ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಚೆನ್ನಾಗಿದೆ ಸ್ಕೂಲು. ಸ್ಪೋರ್ಟ್ಸು ಎಲ್ಲೂ ಯಾವ ಸ್ಕೂಲಲ್ಲಿ ಸ್ಪೋರ್ಟ್ಸ್ ನಡೆಸ್ತಾ ಇಲ್ಲ, ಈ ಗುರುಕುಲಲ್ಲಿ ಸ್ಪೋರ್ಟ್ಸ್ ನಡೆಸ್ತಾರೆ. ಎಲ್ಲ ಆಕ್ಟಿವಿಟಿ ಮಾಡಿಸಿ ಚೆನ್ನಾಗಿ ಮಕ್ಕಳನ್ನ ಒಂದು ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಗುರುಕುಲ ಸ್ಕೂಲಲ್ಲಿ ಅಬ್ದುಲ್ ಸರ್ ಅವರು ಚೆನ್ನಾಗಿ ಪೇರೆಂಟ್ಸಿಗೆ ರೆಸ್ಪಾನ್ಸ್ ಮಾಡ್ತಾರೆ. ಏನು ಹೇಳಿದ್ರೆ ಕೇಳ್ತಾರೆ. ಒಂದು ಮಾತು ಸ್ಕೂಲ್ ಬಗ್ಗೆ ದಾವಣಗೆರೆಯಲ್ಲಿ ದಾವಣಗೆರೆ ಸ್ಕೂಲೇ ಫಸ್ಟ್ ಇದೆ. ನೇಹಾ ಥರ್ಡ್ ಸ್ಟ್ಯಾಂಡರ್ಡ್. ಮಗಳು ಚೆನ್ನಾಗಿದೆ. ಕಲ್ಚರ್ ಆಕ್ಟಿವಿಟಿ ಚೆನ್ನಾಗಿದೆ. ಪೇರೆಂಟ್ಸ್ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ, ರೆಸ್ಪೆಕ್ಟ್ ಚೆನ್ನಾಗಿ ಕೊಡ್ತಾರೆ ಪೇರೆಂಟ್ಸ್ಗೆ. ಚೆನ್ನಾಗಿದೆ. UKG ಓದ್ತಿದ್ದಾಳೆ, ಚೆನ್ನಾಗಿ ಓದ್ತಿದ್ದಾಳೆ. ಸ್ಕೂಲ್ ಚೆನ್ನಾಗಿದೆ. ಸ್ಕೂಲ್ ಸೆಕ್ರೆಟರಿ ಅಂಡ್ ಸ್ಟಾಫ್ ಎಲ್ಲ ಎನ್ಕರೇಜ್ ಮಾಡ್ತಾರೆ. ಎಜುಕೇಶನ್ ಜೊತೆ ಅದರ್ ಆಕ್ಟಿವಿಟೀಸಲ್ಲೂ ಎನ್ಕರೇಜ್ ಮಾಡ್ತಾರೆ. ಫೀಸಲಿಸಮ್ ಇದೆ. ಹೋಮ್ವರ್ಕ್ ಹೆವಿ ಹೋಮ್ವರ್ಕ್ ಇರಲ್ಲ, ನಾರ್ಮಲ್ ಹೋಗ್ಬೇಕು. ಸ್ಪೋರ್ಟ್ಸ್, ಕಲ್ಚರ್ ಆಕ್ಟಿವಿಟಿ ಎಲ್ಲದನ್ನ ಅವರು ಭಾಗವಹಿಸಕ್ ಬಿಡ್ತಾರೆ. ಎಜುಕೇಶನ್ ವೈಸ್ ಅದು ಆಕ್ಟಿವ್. ಓವರ್ಲೋಡ್ ಹೋಮ್ವರ್ಕ್ ಅಂತ ಏನಿಲ್ಲ, ನಾರ್ಮಲ್ ಹೋಮ್ವರ್ಕ್. ಅಂದ್ರೆ UKG ಅಲ್ಲ, ನಾರ್ಮಲ್ ಆಗಿ ಹೋಮ್ವರ್ಕ್ ಇಲ್ಲ. ನಂದಿನಿ ಫೌಂಡೇಶನ್. ನಮ್ಮ ಶಾಲೆಯಲ್ಲಿ ವಿಭಿನ್ನವಾಗಿ ಯಾಕೆ ಮಾಡ್ತೀವಿ ಅಂದರೆ, ಈಗ ಶಾಲೆ ಮಕ್ಕಳಲ್ಲಿ ಮೊಬೈಲ್ ಒಂದು ಏನಾಗಿದೆ ಅಂದರೆ, ಮಕ್ಕಳಿಗೆ ಒಂದು ಕಾನ್ಸೆಪ್ಟೇ ಎಜುಕೇಷನ್ ಕಡೆಗೆ ಕಡಿಮೆ ಆಗಿದೆ. ಸ್ಪೋರ್ಟ್ಸ್ ಮಕ್ಕಳಲ್ಲಿ ಕಡಿಮೆ ಆಗಿದೆ. ಪೇರೆಂಟ್ಸಲ್ಲೂ ಮಕ್ಕಳ ಜೊತೆ ಸ್ಪೆಂಡ್ ಮಾಡೋದು ಕಡಿಮೆ ಆಗಿದೆ. ಯಾಕಂದರೆ ಅವ್ರವ್ರ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲೂ ಮಕ್ಕಳ ಜೊತೆ ಪೇರೆಂಟ್ಸು ಜೊತೆ ಅವ್ರ ಜೊತೆ ಸ್ಪೆಂಡ್ ಮಾಡ್ತಿಲ್ಲ. ಟೀಚರ್ಸು ಬೇರೆ ಅಕಾಡೆಮಿಕಲ್ಲೇ ಎಜುಕೇಷನಲ್ಲಿ ಅಂದಾಗ ಮಕ್ಕಳ ಜೊತೆ ಸ್ಪೆಂಡ್ ಮಾಡಲ್ಲ ಅಂತೇಳಿ ನಾವು ಇದೊಂದು 14 ವರ್ಷದಿಂದ ನಮ್ಮ ಗುರುಕುಲ ಶಾಲೆಯಲ್ಲಿ ಇದು 1 ವೀಕ್ ಕ್ರೀಡಾಕೂಟನ ಆಯೋಜಿಸ್ತೀವಿ. ಯಾಕಂದರೆ ಇದೊಂದು
ಒಂದು ಮಕ್ಕಳ ಗೋಲ್ ರೀಚ್ ಆಗ್ಬೇಕಂದ್ರೆ ಟೀಚರ್ ಎಷ್ಟು ಮುಖ್ಯನೋ ಪೋಷಕರು ಅಷ್ಟೇ ಮುಖ್ಯ. ಯಾಕಂದ್ರೆ ಒಂದು ಗೋಲ್ನ ಟ್ರಯಾಂಗಲ್ ಅಲ್ಲಿ ನೋಡಿದ್ರೆ ಬೇಸ್ಮೆಂಟ್ ಈ ಕಡೆ ಟೀಚರ್ಸು, ಈ ಕಡೆ ಪೇರೆಂಟ್ಸ್ ಇಬ್ರು ಇದ್ರೆ ಮಾತ್ರ ಅವ್ರ ಗೋಲ್ ರೀಚ್ ಆಗಕ್ಕೆ ಸಾಧ್ಯ. ಆ ಉದ್ದೇಶಕ್ಕೆ ನಾವೊಂದು ಇದನ್ನ ಗುರುಕುಲ ಒಂದು ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ವಿ. ಇದೊಂದು ಕುಟುಂಬ. ಈ ಕುಟುಂಬದಲ್ಲಿ ನಮ್ಮ ಮಕ್ಕಳನ್ನ ನಾವು ಏಳಿಗೆ ತರಬೇಕಂದ್ರೆ ಇಲ್ಲಿ ಪೋಷಕರ ಪಾತ್ರನೂ ಅಷ್ಟೇ ಇದೆ, ಶಿಕ್ಷಕರ ಪಾತ್ರನೂ ಅಷ್ಟೇ ಇದೆ, ಮಕ್ಕಳ ಪಾತ್ರನೂ ಅಷ್ಟೇ ಇದೆ ಅಂತ ಹೇಳಿ ಈ ಒಂದು ವೀಕ್ನ ನಾವು ಮಕ್ಕಳಿಗೆ ಸ್ಪೋರ್ಟಿವ್ ಆಗಿ ಗೆಟ್ ಟುಗೆದರ್ ಪೇರೆಂಟ್ಸ್, ಸ್ಟೂಡೆಂಟ್ಸ್, ಟೀಚರ್ಸ್ ಇದನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮಕ್ಕಳು ಕ್ರಿಕೆಟ್ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿದ್ದಾರೆ. ಈಗ ಮೊನ್ನೆ ತಾನೇ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ಮತ್ತೆ ಕರಾಟೆಯಲ್ಲಿ ದಾವಣಗೆರೆ ಡಿಸ್ಟಿಕ್ ಇಂದ ನ್ಯಾಷನಲ್ ಲೆವೆಲ್ಗೆ ನಮ್ಮ ಮಕ್ಕಳು 3 ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ. ಆಲ್ಮೋಸ್ಟ್ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಈ ವರ್ಷದ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಗುರುಕುಲ ಶಾಲೆಗೆ ಬಂದಿದೆ. ಇದು ಒಂದು ಕಾರಣ ಏನಂದ್ರೆ ಪೋಷಕರ ಪ್ರೋತ್ಸಾಹ ಮತ್ತು ಶಿಕ್ಷಕರ ಪ್ರೋತ್ಸಾಹ. ಇದು ಮಕ್ಕಳಿಗೆ ಈ ಒಂದು ಬಾಂಡಿಂಗ್ ಇರೋದಕ್ಕೆ ಈ ಒಂದು ಅಚೀವ್ಮೆಂಟ್ ಮಾಡಕ್ಕೆ ನಮ್ಮ ಮಕ್ಕಳಿಂದ ಸಾಧ್ಯ ಆಗಿದೆ. ಎಲ್ಲ ಪೇರೆಂಟ್ಸ್ಗೆ ಏನ್ ಹೇಳ್ತೀರಾ ಸರ್? ಎಲ್ಲಾ ಪೋಷಕರಿಗೂ ನಾವು ಹೇಳೋದೇನಂದ್ರೆ ಮಕ್ಕಳ ಜೊತೆ ಮೊಬೈಲ್ನ ಸ್ವಲ್ಪ 1 ವೀಕಲ್ಲಿ 1 ಟೈಮಲ್ಲಿ ಮಕ್ಕಳ ಜೊತೆ ಬಿಟ್ಟು ಮಕ್ಕಳ ಜೊತೆ ನೀವು ಸ್ಪೆಂಡ್ ಮಾಡಿ, ಮಕ್ಕಳ ಭಾವನೆಗಳಿಗೆ ನೀವು ಸ್ಪಂದಿಸಿ. ಇದರಿಂದ ಮಕ್ಕಳು ಸ್ಪೋರ್ಟಿವ್ ಆಗಿ ಬರ್ತಾರೆ. ಎಲ್ಲದು ಪೇರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ನಮಸ್ತೆ, ನನ್ನ ಹೆಸರು ಅನಿಲ್ ಅಂತ. ಗುರುಕುಲ ಶಾಲೆಯ ಪೇರೆಂಟ್ಸ್ ಸ್ಪೋರ್ಟ್ಸ್ ಮೀಟಿಗೆ ಬಂದಿದ್ದೀವಿ. ನಮ್ಮ ಮಕ್ಕಳು ಗುರುಕುಲ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ದೊಡ್ಡನ ಯಶ್ರಾಜ್ ಅಂತ, ಅವ್ನು ನ್ಯಾಷನಲ್ ಲೆವೆಲ್ ಕ್ರಿಕೆಟಿಗೆ ಸೆಲೆಕ್ಷನ್ ಆಗಿದ್ದಾನೆ. ಈ ಸ್ಕೂಲಲ್ಲಿ ಸ್ವಲ್ಪ ಸ್ಪೋರ್ಟ್ಸಿಗೆ ಎನ್ಕರೇಜ್ ಭಾಳ ಇದೆ, ಎನ್ಕರೇಜ್ಮೆಂಟ್ ಅದೆಲ್ಲ ಭಾಳ ಇದೆ. ಸ್ಪೋರ್ಟ್ಸಿಗೆ ನ್ಯಾಷನಲ್ ಲೆವೆಲಿಗೆ ಸೆಲೆಕ್ಷನ್ ಆಗಿ ನೆಕ್ಸ್ಟ್ ಮಂತ್ ರಾಜಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಕ್ರಿಕೆಟಿಂದ. ಇಡೀ ದಾವಣಗೆರೆ ಡಿಸ್ಟಿಕ್ ಹಿಸ್ಟ್ರಿ ಒಳಗೆ ಇದೇ ಫಸ್ಟ್ ಟೈಮ್ DDP ಅಂತ ಕ್ರಿಕೆಟ್ನಲ್ಲಿ ನ್ಯಾಷನಲ್ ಲೆವೆಲಿಗೆ ಹೋಗಿರೋ ಟೀಮು ಗುರುಕುಲದಿಂದ 3 ಪಾರ್ಟಿಸಿಪೇಟ್ ಆಗಿದ್ದಾರೆ. ಕಂಗ್ರಾಟ್ಸ್ ಹೇಳ್ತೀನಿ ಅವರಿಗೆಲ್ಲ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಐ ಆಮ್ ಟೀಚರ್ ಆಫ್ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ದಾವಣಗೆರೆ. ಇಲ್ಲಿ ಈ ಸ್ಕೂಲಲ್ಲಿ ಟೀಚರ್ ಅಂತ ಹೇಳಿ ವರ್ಕ್ ಮಾಡೋಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ. ನಾವೆಲ್ಲ ವೆರಿ ಪ್ರೌಡ್ ಫೀಲ್ ಆಗ್ತೀವಿ. ಯಾಕಂತ ಹೇಳಿದ್ರೆ ಇಂಥ ಒಂದು ಅಬ್ದುಲ್ ಸರ್ ಅವ್ರ ಹತ್ರ ವರ್ಕ್ ಮಾಡಬೇಕಂದ್ರೆ ಪುಣ್ಯ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವೆಲ್ಲ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ. ಆಮೇಲೆ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಏನೇ ಒಂದು ಫಂಕ್ಷನ್ ಮಾಡಿದ್ರು ತುಂಬ ಸಪೋರ್ಟಿವ್ ಮಾಡ್ತಾರೆ. ನಮ್ಮ ಸರ್ ಕೂಡ ಅಷ್ಟೇ, ಏನೇ ಒಂದು ಆರ್ಗನೈಸ್ ಮಾಡಿದ್ರು ಟೀಚರ್ಸಿಗೆ ಬಿಟ್ಟು, ಪೇರೆಂಟ್ಸಿಗೆ ಬಿಟ್ಟು ಯಾವುದೇ ಪ್ರೋಗ್ರಾಮ್ಸನ್ನು ಅವರು ಕಂಡಕ್ಟ್ ಮಾಡಲ್ಲ. ಏನೇ ಒಂದು ಚಿಕ್ಕ ಪ್ರೋಗ್ರಾಮ್ ಆದ್ರೂ ಎಷ್ಟು ಯಶಸ್ವಿಯಾಗಿ ನಡ್ಸ್ಕೊಡುವಂತ ಸ್ಥೈರ್ಯ ಅವ್ರಿಗಿದೆ. ಸೊ ಐ ಆಮ್ ವೆರಿ ಪ್ರೌಡ್ ಟೀಚರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಅಡ್ಮಿಷನ್ ಏನಾದ್ರು ಈ ಸ್ಕೂಲಲ್ಲಿ ಕಟ್ ಮಾಡಿ ಸರ್, ಬರುತ್ತಾ? ವಿಶೇಷವಾಗಿ ಮಕ್ಕಳ ಜೊತೆಗೆ ಒಂದಷ್ಟು ಪೇರೆಂಟ್ಸ್ಗೂ ಕೂಡ ಅವಕಾಶವನ್ನು ಕೊಟ್ಟು ಅವ್ರಿಗೂ ಕೂಡ ಒಂದು ಆಟಗಳ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದಾವಣಗೆರೆಯ ಹೆಮ್ಮೆ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಶಾಮನೂರ್ ಶೇಖರಪ್ಪರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಈ ಒಂದು ಕ್ರಿಕೆಟ್ ಒಂದು ಸ್ಪೋರ್ಟ್ಸ್ ಅನ್ನ ಉದ್ಘಾಟಿಸಿದ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇಂಥ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.